ನಮಸ್ಕಾರ ಗೆಳೆಯರೇ, ನಾನು ಗುರು ದಕ್ಷಿಣ್. ಫಸ್ಟ್ ಟೈಮು ಬ್ಯಾಂಗ್ಳೂರಿಂದ ಚೆನ್ನೈಗೆ ವಂದೇ ಭಾರತ್ ಟ್ರೈನಲ್ಲಿ ಪ್ರಯಾಣ ಮಾಡಿದ್ದೇನೆ. ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಈಗ ನಾನು ಚೆನ್ನೈ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ವಂದೇ ಭಾರತ್ ಟ್ರೈನಲ್ಲಿ ಪ್ರಯಾಣ ಮಾಡೋದು ಒಂದು ರೀತಿಯ ಖುಷಿ, ಒಂದು ಎಕ್ಸೈಟ್ಮೆಂಟ್. ಈ ಪ್ರಯಾಣದಲ್ಲಿ ನಾನು ಗಮನಿಸಿದ್ದೇನಪ್ಪ ಅಂದರೆ, ಜೀವನವೂ ಸಹ ಒಂದು ಪ್ರಯಾಣ. ಈ ರೈಲ್ವೆ ಪ್ರಯಾಣದಲ್ಲಿ ಜನ ಎಲ್ಲ ಟ್ರೈನ್ಗೆ ಹತ್ತುತ್ತಾರೆ. ಆಮೇಲೆ ಅಲ್ಲಿ ನಮ್ಗೆ ಯಾರೋ ಪರಿಚಯ ಆಗ್ತಾರೆ, ಸ್ನೇಹಿತರಾಗ್ತಾರೆ. ನಾವು ನಮ್ಮ ಸ್ನೇಹಿತರು ಎಲ್ಲ ಖುಷಿಯಾಗಿ ಈ ಪ್ರಯಾಣವನ್ನು ಎಂಜಾಯ್ ಮಾಡ್ತಾ ಹೋಗ್ತೀವಿ. ಹಾಗೆ ಟ್ರೈನು ಹೋಗ್ತಾ ಹೋಗ್ತಾ ಸ್ಟಾಪ್ಗಳು ಬಂದಾಗ ಅನೇಕರು ಅವರು ಸ್ಟಾಪ್ ಬಂದಾಗ ಇಳಿತಾ ಹೋಗ್ತಾರೆ, ಮತ್ತು ಕೆಲವರು ಹತ್ತುತ್ತಾ ಹೋಗ್ತಾರೆ. ಹೀಗೆ ನಮ್ಮ ಜೀವನವೂ ಸಹ, ನಮ್ಮ ಜೀವನದಲ್ಲಿ ನಮ್ಮ ಜೊತೆಯಲ್ಲಿ ಬೆಳೆದು ಬಂದ ಸ್ನೇಹಿತರು, ತಂದೆ ತಾಯಿಗಳು, ಹಿರಿಯರು, ಬಂಧು ಬಾಂಧವರು ಅವರೆಲ್ಲರೂ ಸಹ ಅವ್ರವ್ರ ಸ್ಟಾಪ್ ಬಂದಾಗ ಅವರು ನಮ್ಮನ್ನೆಲ್ಲ ಬಿಟ್ಟು ಇಳಿತಾ ಹೋಗ್ತಾರೆ, ಇನ್ನು ಕೆಲವರು ಹತ್ತುತ್ತಾ ಹೋಗ್ತಾರೆ. ನಾವು ನಮ್ಮವ್ರನ್ನ, ಆಪ್ತರನ್ನ, ಪ್ರೀತಿ ಪಾತ್ರರನ್ನ, ಆನಂದ ಸಂತೋಷ ಕೊಟ್ಟವ್ರನ್ನ ಕಳ್ಕೊಳ್ತಾ ಹೋಗ್ತೀವಿ. ಆದರೆ ಜೀವನನ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಟ್ರೈನ್ ಹೋಗ್ತಾನೆ ಇರುತ್ತೆ, ಲೈಫ್ ಹೋಗ್ತಾನೆ ಇರುತ್ತೆ. ನಾವು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟಲ್ಲಿ ಬೆಳೆಯೋದನ್ನು ಕಲ್ತ್ಕೋಬೇಕಾಗುತ್ತೆ. ಈ ಪ್ರಯಾಣದಲ್ಲಿ ಕಲಿತ ವಿಷಯ ಇದೇನೇ ಗೆಳೆಯರೇ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.